ಈಗಾಗಲೇ ನಿನ್ನೆ ನಡೆದಂತ ಸ್ವೇರಿಂಗ್ ಸೆರೆಮನಿಯಲ್ಲಿ ಹೊಸ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಸಾಹೇಬರಾಗಿದ್ದಾರೆ. ಜೊತೆಗೆ 3 ಜನ ಸಚಿವರುಗಳು ಕೂಡ ಆಗಿದ್ದಾರೆ. ಇವತ್ತು ನಮ್ಮ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 3 ವರ್ಷಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ, ಪಂಚ ಗ್ಯಾರಂಟಿ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಯಶಸ್ವಿಯಾಗಿ 8 ವರ್ಷ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಕೂಡ ಮನವಿಯನ್ನು ಈ ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನ ಇಬ್ಬರು ನಾಯಕರಲ್ಲಿ ನಾವು ಇಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ ಮನವಿ ಮಾಡಿದ ಸಂದರ್ಭದಲ್ಲಿ ಈ ಹಿಂದೆನೆ 23ರಲ್ಲಿ ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಭೇಟಿಯಾದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಅವರು ಆ ಸಂದರ್ಭದಲ್ಲಿ ಹೇಳಿದ್ರು, 2.5 ವರ್ಷ ಅವಧಿ ಮಾಡಿ ನಿನಗೂ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಮೊನ್ನೆ ಕೂಡ ಅವರು ಭೇಟಿಯಾಗಿದ್ದರು. ಅವಕಾಶ ಈ ಬಾರಿ ಕೂಡ ಕೊಡ್ತಾರೆ ಅಂತೇಳಿ ಈಗಾಗಲೇ 3 ಜನ ಶಾಸಕರಲ್ಲಿ 13 ಕೂಡ ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಕಕ್ಷೆಗಳು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ನನಗಿದೆ. ಅಂದ್ರೆ 2ನೇ ಹಂತದಲ್ಲಿ ನಿಮಗೆ ಅವಕಾಶ ಸಿಗಬಹುದು, ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ತಾವು 3 ಬಾರಿ ಗೆದ್ದಿರ್ತಕ್ಕಂಥ, ತಾವು ಕೂಡ ಸಿದ್ದರಾಮಯ್ಯ ಅಂದ್ರೆ ಹಿಟ್ಲರ್ ಕುಟುಂಬ ಸಿದ್ದರಾಮಯ್ಯನ ಲೇಬಲ್ ಇದೆ ಸರ್. ಅಂತವರೆಗೂ ಕೂಡ ತಾವು ಆಕಾಂಕ್ಷೆ ಆಗೈತಿ, ನಿಮ್ ಸಹೋದರರು ಈ ಸಾರಿ ಕೊಡ್ಲೇಬೇಕಂತ ಒತ್ತಾಯ ಮಾಡ್ತಾರೆ. ಡೆಫಿನೆಟ್ಲಿ ಕೇಳ್ತಾ ಇದೀವಿ, ಒತ್ತಾಯ ಆಗ್ತಾ ಇದೀವಿ, ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ಕೂಡ ನಮ್ಮ ಮೇಲೆ ಇದೆ. ಸಿದ್ದರಾಮಯ್ಯ ಸಾಹೇಬ್ ಅವರು ಯಾವುದೇ ಕಾರಣಕ್ಕೂ ಕೊಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯಾಕಂದ್ರೆ ಈ ಭಾಗ ಅಖಂಡ ಕಲ್ಯಾಣ ಕರ್ನಾಟಕದಲ್ಲಿ 41 ಸ್ಥಾನಗಳು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿದೆ. ಹಾಗಾಗಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ತಮ್ಮ ಕಾರ್ಯಕರ್ತರು ಕೂಡ ನಿಮ್ಮನ್ನು ಕೇಳ್ತಿದ್ರು ಸರ್, 15 ವರ್ಷ ನೀವು ಗೆದ್ದೀರಿ, ಹೈಕಮಾಂಡ್ ಏನ್ ಮಾಡಿದೆ ಅಂತ ನಿಮ್ಮನ್ನೇ ಕೇಳ್ತಿದ್ದಾರೆ ಸರ್. ಹೇಳ್ತದೆ, ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್ ಅಂತೆಲ್ಲ ಆಗಲ್ಲ, ಒತ್ತಾಯ ಮಾಡ್ತಕ್ಕಂಥದ್ದು, ನಮ್ದು ತೀರ್ಮಾನ ಮಾಡ್ತಕ್ಕಂಥ ಪ್ರಯತ್ನ. ಯಾರು ಮನೆಗಿದ್ರೆ ಬಂದ್ ಮಾಡ್ತಾರ, ಪ್ರಯತ್ನ ಮಾಡ್ತಾ ಇದೀವಿ, ಅವ್ರು ಮಾಡ್ತಾರತಕ್ಕಂಥ ವಿಶ್ವಾಸ ನನಗಿದೆ. ಸರಿ, ಸಹಜವಾಗಿನೇ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು, ಸಚಿವ ಸ್ಥಾನಕ್ಕೆ ಸಿಗ್ಬೇಕಾದ್ರೆ ಸಹಜವಾಗಿನೇ ಜಾತಿವಾರ ಆಯ್ತು, ಪ್ರಾಂತ್ಯವಾರ, ಸೊ ಇತರ ಆಧಾರ ಮೇಲೆ ಸಿಗ್ತದೆ ಸರ್. ಈಗಾಗಲೇ ತಮ್ಮ ಸಮುದಾಯದ ಇಬ್ಬರು ಕೂಡ ಈಗಾಗಲೇ ಸಚಿವರಾಗಿರ್ತಕ್ಕಂಥ ಸರ್, ತಮಗೆ ಕೊಟ್ಟರೆ ಯಾವ ಆಧಾರದ ಮೇಲೆ ಕೊಡ್ಬೋದು ಅಂತ ಸರ್? ಅಂದ್ರೆ ಹಿರಿತನ ಆಧಾರ ಮೇಲೆ ಕೊಡ್ಬೋದಾ, ಅಥವಾ ಜಾತಿ ಆಧಾರದ ಮೇಲೆ, ಅಥವಾ ಪ್ರಾಂತ್ಯದ ಆಧಾರದ ಮೇಲೆ ಕೊಡ್ಬೋದಾ, ಏನಂತ? ಈಗ ಅಲ್ಲಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ. ಅವ್ರು ಕ್ರೈಟೇರಿಯಾ ಮಾಡ್ಕೊಂಡಿರ್ತಾರೆ, ಇದೇ ರೀತಿ ಮಾಡಬೇಕಂತ ಹೇಳಿ. ಸೊ ಕೊಡ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುರುಬರಿಗೆ ಅವಕಾಶ ಕೊಡ್ಬೇಕು ಅನ್ನೋದು ಕೂಡ ಇವಾಗ ಹಂಗೇನು ಇದು ಮಾಡ್ಲಿಕ್ಕಿಲ್ಲ, ಬಟ್ ಅವಕಾಶ ಮಾಡಿಕೊಡ್ತಾರೆ ಈ ಭಾಗಕ್ಕೂ ಕೂಡ ಅಂತಕ್ಕಂಥ ವಿಶ್ವಾಸ ಇದೆ. ಸೊ ಹೈಕಮಾಂಡ್ ಕೊಪ್ಪಳ ಬಹಳ ಕಗ್ಗಂಟಾಗಿದೆ ಅಂತ ಅನ್ಸುತ್ತೆ ಸರ್. ಯಾಕಂತಂದ್ರೆ ಜಾತಿವಾರ ನೋಡಿದ್ರೆ, ಹಿರಿತನದ ಆಧಾರದ ಮೇಲೆ ನೋಡಿದ್ರೆ ಯಾವಾಗ್ಲೂ ಲಂಕ ಇದೆ ಕೊಪ್ಪಳನೇ ಬರ. ಈಗ ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಬೇರೆ ಇನ್ಚಾರ್ಜ್ ಅದ, ಇಂಡಿಯನ್ ಆಗ್ಯಾರ. 1-2 ವರ್ಷ ನಮ್ಮ ಆಚಾರ್ಯರು ಬಿಟ್ರೆ, ಆಮೇಲೆ ಸ್ವಲ್ಪ ಶಿವರಾಜ್ ತಂಗಡಿಗೆ ಬಿಟ್ರೆ ಯಾರು ಇಲ್ಲಿ ಅವಕಾಶ ಆಗಿಲ್ಲ. ಸೊ ಈ ಸರಿ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಮೇಲಿದೆ. ಸೊ ಮತ್ತೆ ಪುನಃ ಏನಾದ್ರು ಮತ್ತೆ ಕೇಳ್ತೀರಾ ಸರ್ ಈಗ ಹೈಕಮಾಂಡ್ಗೆ? ಈಗ ಮತ್ತೆ ಪುನಃ ವಾಪಸ್ ನಿರಂತರವಾಗಿ ನಿಮ್ಮ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತೀವಿ. ಅವ್ರಿಗೆ ಏನ್ ಹೇಳ್ತೀರಾ ಅಂತ ಸರ್? ನೀವೇನ್ ಸಿಗುತ್ತೆ ಅಂದ್ರೆ ಭರವಸೆ ಕೊಡ್ತೀರಾ, ಅಥವಾ ಯಾರೋ ಮಾಡಬೇಡ ಅಂತಿದ್ರೆ ಏನಂತ ಹೇಳ್ತೀರಾ? ಡಿಸಿಷನ್ ಮೇಕರ್ ನಾನಲ್ಲ, ಅಲ್ಟಿಮೇಟ್ಲಿ ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತಾರೆ. ಸರಿ, ಸಿದ್ದರಾಮಯ್ಯ 3 ವರ್ಷದ ನಂತರ ಅವ್ರ ಜೊತೆ ತಮ್ಮ ಕುಟುಂಬದ ಒಡನಾಟ ಬಹಳ ಇತ್ತು ಸರ್, ರಾಜಕೀಯವಾಗಿರ್ಬೋದು, ಪರ್ಸನಲಿ ಇರ್ಬೋದು. ಈಗ ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ ನಂತರ ಕಾಂಗ್ರೆಸ್ ಸ್ಟೇಬಲ್ ಆಗಿ ಅಥವಾ ಅದ್ರ ಎಫೆಕ್ಟ್ ಆಗುತ್ತೆ ಅಂತ ಸರ್? ಈಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಇದಕ್ಕೆ ನಾನು ನಾಮಿನೇಷನ್ ಎಲೆಕ್ಷನ್ ಇದು ಮಾಡಲ್ಲ, ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನಿ ಅಂತಕ್ಕಂಥ ವಿಶ್ವಾಸ ಹೇಳಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ, ಯಾಕಂದ್ರೆ ಈ ಮಾತು ಕೊಟ್ಟಂಗೆ
ಹೈಕಮಾಂಡ್ ಮಾತು ಕೊಟ್ಟಂಗೆ ನಡೆದಿದ್ದಾರಲ್ಲ, ಇನ್ನೂ ಅಲ್ಪಟ್ಟ ಅವರ ವರ್ಚಸ್ಸು ಹೆಚ್ಚಾಗಿದೆ. ಸೊ ಮುಂದೂ ಅವರೇ ನೇತೃತ್ವವನ್ನು ವಹಿಸಿ ಮತ್ತೆ 20 ಗಂಟೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಇಬ್ಬರು ಜವಾಬ್ದಾರಿ ತಗೊಂಡು 20 ಗಂಟೆ ಮೆಜಾರಿಟಿ ತರ್ತಕ್ಕಂಥ ಕೆಲಸ ಮಾಡ್ತಾರೆ. ಸಲಹೆ ಮಾರ್ಗದರ್ಶನ ಪಕ್ಷಕ್ಕೆ ಅವಶ್ಯಕತೆ ಐತೆ ಅನ್ಸುತ್ತೆ. ಅವಶ್ಯಕತೆ ಈಗ 8 ವರ್ಷ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ರು. ಮಾರ್ಗದರ್ಶನದಲ್ಲಿ ಮುಂದೆ ಈಗಿರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಡೀತಾರೆ. ಇನ್ನು ಡಿ ಕೆ ಶಿವಕುಮಾರ್ ಹೊಸ ಒಂದಿಷ್ಟು ಯೋಜನೆಗಳನ್ನ ಜಾರಿಗೆ ಅನೌನ್ಸ್ ಮಾಡಿದ್ರು. ಏನ್ ಹೇಳ್ತೀರಾ ಸರ್ ಅಂತ ಒಂದಿಷ್ಟು ಯೋಜನೆಗಳಿಗೆ? ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಆಗಿರ್ಬೋದು, ಸೊ ಭಾರತ್ ಜೋಡೋ ಯುವಕ ಸಂಘ ಆಗಿರ್ಬೋದು, ಸೊ ಇಂಥ ಡೆಫಿನೆಟ್ಲಿ ಹೊಸ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಸ್ ಪಾಸ್ ಫ್ರೀ ಮಾಡಿರ್ತಕ್ಕಂಥದ್ದು ಕೂಡ ಒಳ್ಳೆಯ ಕಾರ್ಯಕ್ರಮ. ಹೊಸ ಯೋಜನೆಗಳನ್ನು ಕೂಡ ತರ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.